T20I ಸ್ಪೆಷಲಿಸ್ಟ್ ಬ್ಯಾಟರ್ ಮಿಸ್ಟರ್ 360 ಡಿಗ್ರಿ ಬ್ಯಾಟರ್ T20 ವಿಶ್ವಕಪ್ 2026 ಗೆಲ್ಲಿಸಿಕೊಟ್ಟ ನಾಯಕ ಅಂತ ಚುಟುಕು ಮಾದರಿಯಲ್ಲಿ ಮೆರಿತಾ ಇದ್ದ ಸೂರ್ಯ ಕ್ರಿಕೆಟ್ ಲೋಕದಲ್ಲಿ ಮುಳುಗುವ ಸಮಯ ಬಂದಂತೆ ಕಾಣ್ತಾ ಇದೆ. ಯಾಕಂದ್ರೆ ಸೂರ್ಯಕುಮಾರ್ ಸಾರಥ್ಯದಲ್ಲಿ ಟೀಂ ಇಂಡಿಯಾ ಹೆಚ್ಚು ಪಂದ್ಯ ಸೋತಿಲ್ಲ, ಹಾಗಂತ ಗೆದ್ದ ಪಂದ್ಯಕ್ಕೆ ಸೂರ್ಯಕುಮಾರ್ ಕಾರಣರಾಗಿಲ್ಲ. IPLನಲ್ಲೂ ಅಬ್ಬರದ ಪ್ರದರ್ಶನವಿಲ್ಲ. ಎಲ್ಲ ಅಳೆದು ತೂಗಿ ಲೆಕ್ಕ ಹಾಕಿದ BCCI ಸೂರ್ಯಕುಮಾರ್ನನ್ನ ಟೀಂ ಇಂಡಿಯಾ ಕ್ಯಾಪ್ಟನ್ ಪಟ್ಟದಿಂದ ಮಾತ್ರ ಅಲ್ಲ, ತಂಡದಿಂದಲೇ ಹೊರಹಾಕಿದೆ. ಆದರೆ ಕಾಡ್ತಾ ಇರೋ ಪ್ರಶ್ನೆ ಏನಪ್ಪಾ ಅಂದರೆ, ಸೂರ್ಯಕುಮಾರ್ ಮುಂದಿನ ದಾರಿ ಏನು ಅನ್ನೋದು. ಒಂದು ಕಡೆ ಸೂರ್ಯಕುಮಾರ್ ಕಳಪೆ ಪ್ರದರ್ಶನವೇ ಟೀಂ ಇಂಡಿಯಾದಿಂದ ಔಟ್ ಆಗೋಕ್ಕೆ ಕಾರಣ ಅಂದರೆ, ಇನ್ನೊಂದು ಕಡೆ ಅವರಿಗೆ BCCI ಅನ್ಯಾಯ ಮಾಡ್ತು ಅನ್ನೋ ಪ್ರಶ್ನೆ ಎದ್ದಿದೆ. ಜೊತೆಗೆ ಸೂರ್ಯ ಮುಂಬೈ ಬಿಟ್ಟು KKRನಲ್ಲಿ ಉದಯ ಆಗ್ತಾನೆ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ. ನಿಮಗೆ ಈ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಾನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಳಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಭಾರತ T20I ತಂಡದಲ್ಲಿ ಯಾವಾಗ ಸೂರ್ಯಕುಮಾರ್ ಯಾದವ್ ಬದಲಿಗೆ ಶ್ರೇಯಸ್ ಅಯ್ಯರ್ಗೆ ಕ್ಯಾಪ್ಟನ್ಸಿ ಪಟ್ಟ ಸಿಕ್ತೋ ಆಗಿಂದ ಆಗ್ತಿರೋ ಚರ್ಚೆ ಒಂದೇ, ಸೂರ್ಯಕುಮಾರ್ ಮುಂದೇನೂ ಮಾಡ್ತಾರೆ ಅನ್ನೋದು. ಯಾಕೆ ಸೂರ್ಯಕುಮಾರ್ಗೆ ಈ ಪರಿಸ್ಥಿತಿ ಬಂತು ಅಂತ ವಿಮರ್ಶೆ ಮಾಡಿದರೆ ಸಾಕಷ್ಟು ಕಾರಣಗಳು ಸಿಗ್ತಾ ಹೋಗುತ್ತೆ. ಇಲ್ಲಿ ಕ್ಯಾಪ್ಟನ್ಸಿ ಕಳೆದುಕೊಂಡಿದ್ದು ಮಾತ್ರ ಅಲ್ಲ, ಇಲ್ಲಿ ತಂಡದಿಂದಲೇ ಹೊರ ಹೋಗಿದ್ದು ಸೂರ್ಯಕುಮಾರ್ಗೆ ಸಾಕಷ್ಟು ಹೊಡೆತವನ್ನು ಕೊಟ್ಟಿದೆ. ಇಲ್ಲಿ ಐರ್ಲೆಂಡ್ ಮತ್ತು ಇಂಗ್ಲೆಂಡ್ ಸರಣಿಯಿಂದಲೇ ಔಟ್ ಆಗಿದ್ದಾರೆ. ಇದು ಇವರ ಕ್ರಿಕೆಟ್ ವೃತ್ತಿ ಜೀವನದ ಮೇಲೆ ಎಫೆಕ್ಟ್ ಬೀಳುವ ಸಾಧ್ಯತೆ ಹೆಚ್ಚಿದೆ. BCCI ನಿರ್ಧಾರಕ್ಕೆ ಸೂರ್ಯಕುಮಾರ್ ಕಳಪೆ ಫಾರ್ಮ್ ಒಂದು ಕಾರಣವಾದರೆ, ಸಾಕಷ್ಟು ಮಾಜಿ ಆಟಗಾರರು ಸೂರ್ಯಕುಮಾರ್ಗೆ BCCI ಅನ್ಯಾಯ ಮಾಡ್ತು ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೂರ್ಯಕುಮಾರ್ಗೆ BCCI ಚಾನ್ಸ್ ಕೊಡಬೇಕಾಗಿತ್ತು. ಇತ್ತೀಚೆಗೆ T20 ವಿಶ್ವಕಪ್ ಗೆದ್ದಿರುವ ಭಾರತೀಯ ತಂಡಕ್ಕೆ ಸ್ವಲ್ಪ ಹೆಚ್ಚುವರಿ ಸಮಯವನ್ನ ನೀಡಬೇಕು. ಆಡಿದ ಎಲ್ಲ ಆಟಗಾರರು ಅದಕ್ಕೆ ಅರ್ಹರು. ನನ್ನ ಅಭಿಪ್ರಾಯದಲ್ಲಿ ಸೂರ್ಯಕುಮಾರ್ ಪ್ರಕರಣದಲ್ಲಿ ಅವರಿಗೆ ನಾಯಕತ್ವ ನೀಡಬಾರದು, ಆದರೆ 1 ಅಥವಾ 2 ಸರಣಿಗಳಿಗೆ ಅವಕಾಶವನ್ನು ನೀಡಬೇಕು. ಅವರು ಪ್ರದರ್ಶನ ನೀಡದಿದ್ರೆ ನಂತರ ತಂಡದಿಂದ ಕೈ ಬಿಡಬೇಕು ಅಂತ ಅಶ್ವಿನ್ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. BCCI ಸೂರ್ಯನಿಗೆ ಮತ್ತೊಂದು ಅವಕಾಶ ನೀಡಬೇಕಾಗಿತ್ತು. ಇನ್ನು ಈ ಬಗ್ಗೆ ಆಕಾಶ್ ಚೋಪ್ರಾ ಕೂಡ ಮಾತನಾಡಿದ್ದು, ಸೂರ್ಯನಿಗೆ ಇನ್ನೊಂದು ಅವಕಾಶ ನೀಡಬೇಕಾಗಿತ್ತು ಅಂತ ಅವರು ಹೇಳಿದ್ದಾರೆ. ಅವರು ವಿಶ್ವಕಪ್ ಟ್ರೋಫಿ ಹಿಡಿದು ಸಂಭ್ರಮಿಸ್ತಾ ಇರುವುದು ಕಣ್ಣ ಮುಂದೆ ಬರುತ್ತದೆ. T20 ವಿಶ್ವಕಪ್ ಗೆದ್ದ ಬೆನ್ನಲ್ಲೇ ತಂಡದಿಂದಲೇ ಡ್ರಾಪ್ ಮಾಡುವುದು ಸಾಮಾನ್ಯವಾಗಿ ಕ್ರಿಕೆಟ್ನಲ್ಲಿ ಎಲ್ಲೂ ಕೂಡ ನಡೆಯುವುದಿಲ್ಲ. ನನ್ನ ಪ್ರಕಾರ BCCI ಅವರಿಗೆ ಮತ್ತೊಂದು ಗೌರವಯುತ ಅವಕಾಶವನ್ನು ನೀಡಬೇಕಾಗಿತ್ತು ಅಂತ ಹೇಳಿ ಅವರು ಹೇಳಿದ್ದಾರೆ. ಮುಂಬೈ ಬಿಟ್ಟು KKR ಹೋಗ್ತಾರಾ ಸೂರ್ಯಕುಮಾರ್ ಯಾದವ್ ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಸಂಬಂಧ ಕೊನೆಗೊಳ್ಳಲಿದೆಯಾ ಅನ್ನೋ ಪ್ರಶ್ನೆ ಮೂಡುವಂತೆ ಒಂದು ಚರ್ಚೆ ಆಗ್ತಾ ಇದೆ. ಸೂರ್ಯಕುಮಾರ್ ಯಾದವ್ ತಮ್ಮ ಬಯೋದಿಂದ ಮುಂಬೈ ಇಂಡಿಯನ್ಸ್ ಅನ್ನ ತೆಗೆದು ಹಾಕಿದ್ದಾರೆ. ಜೊತೆಗೆ ಮುಂಬೈ ಇಂಡಿಯನ್ಸ್ ಅನ್ನು ಕೂಡ ಅನ್ಫಾಲೋ ಮಾಡಿದ್ದಾರೆ. MI ಕೂಡ ಸೂರ್ಯನನ್ನ ಅನ್ಫಾಲೋ ಮಾಡಿದೆ. ಸೂರ್ಯ ತಮ್ಮ ಇನ್ಸ್ಟಾ ಐಡಿಯಿಂದ MIಗೆ ಸಂಬಂಧಿಸಿದ ಎಲ್ಲಾ ಚಿತ್ರಗಳು ಮತ್ತು ವಿಡಿಯೋಗಳನ್ನು ತೆಗೆದು ಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ಗೆ ಗುಡ್ ಬೈ ಹೇಳ್ಬಹುದು ಅನ್ನೋ ಗಾಸಿಪ್ ಕೂಡ ಜೋರಾಗಿದೆ. ಈ ವಿಷಯದಲ್ಲಿ ಫ್ರಾಂಚೈಸಿ ಅಥವಾ ಸೂರ್ಯಕುಮಾರ್ ಯಾವುದೇ ಒಂದು ಅಧಿಕೃತ ಹೇಳಿಕೆಯನ್ನು ನೀಡಿಲ್ಲ. ಇನ್ನು 19ನೇ ಸೀಸನ್ನಲ್ಲಿ ಹರಾಜಿಗೂ ಮೊದಲು ಮುಂಬೈ ಇಂಡಿಯನ್ಸ್ 16.25 ಕೋಟಿ ನೀಡಿ ಸೂರ್ಯಕುಮಾರ್ ಯಾದವ್ ಅವರನ್ನು ತಮ್ಮ ತಂಡದಲ್ಲಿ ಉಳಿಸಿಕೊಂಡಿತ್ತು. ಇವರು 2018ರಿಂದ ಮುಂಬೈ ತಂಡದ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಆಗಿ ಇವರು ತಂಡದಲ್ಲಿ ಇದ್ದಾರೆ. ಇನ್ನು ಸೂರ್ಯಕುಮಾರ್ ಈಗ ಫ್ರಾಂಚೈಸಿ ತೊರೆಯಲು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಸೂರ್ಯಕುಮಾರ್ IPLನಲ್ಲಿ ಮುಂಬೈ ಬಿಟ್ಟರೆ ಯಾವ ತಂಡಕ್ಕೆ ಹೋಗ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಸೂರ್ಯಕುಮಾರ್ ಅವರ ಹಳೆಯ ತಂಡ KKR. ಸದ್ಯಕ್ಕೆ KKRಗೆ ಅನುಭವಿ ಭಾರತೀಯ ಬ್ಯಾಟ್ಸ್ಮನ್ ಮತ್ತು ನಾಯಕನ ಅಗತ್ಯವಿದೆ. ಆದ್ರಿಂದ ಸೂರ್ಯಕುಮಾರ್ ಮತ್ತೆ ತಂಡವನ್ನು ಸೇರುವ ಸಾಧ್ಯತೆ ಇದೆ. ಇದಲ್ಲದೆ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಸೂರ್ಯಕುಮಾರ್ ಯಾದವ್ ಮೇಲೆ ಕಣ್ಣಿಟ್ಟಿದೆ. ಸೂರ್ಯಕುಮಾರ್ ಯಾದವ್ 2011ರಲ್ಲಿ ಮುಂಬೈ ಇಂಡಿಯನ್ಸ್ ಒಂದಿಗೆ ಆಡಿದ್ರು. ಆದರೆ ಅವರಿಗೆ ಆ ಆವೃತ್ತಿಯಲ್ಲಿ ದೊಡ್ಡ ಅವಕಾಶಗಳು ಸಿಗಲಿಲ್ಲ. ಅವರು KKR ತಂಡದತ್ತ ಮತ್ತೆ ಹೋದರು. 2018ರಲ್ಲಿ ಇವರು ಮತ್ತೆ ಮುಂಬೈ ತಂಡವನ್ನು ಸೇರಿದ್ರು. ಈಗ ಮತ್ತೆ KKR ತಂಡ ಸೇರುವ ಸಾಧ್ಯತೆ ಹೆಚ್ಚಿದೆ. IPL 2026ರಲ್ಲಿ ಸೂರ್ಯಕುಮಾರ್ ಒಂದು ದೊಡ್ಡ ಪ್ರದರ್ಶನವನ್ನು ನೀಡುವಲ್ಲಿ ವಿಫಲರಾಗಿದ್ದಾರೆ. ಇವರು ಆಡಿದ 13 ಪಂದ್ಯಗಳಲ್ಲಿ ಕೇವಲ 270 ರನ್ ಮಾತ್ರ ಸಿಡಿಸಿದ್ದಾರೆ. ಒಟ್ಟಿನಲ್ಲಿ ಸೂರ್ಯನಿಗೆ ಟೀಂ ಇಂಡಿಯಾ T20I ತಂಡದ ಕ್ಯಾಪ್ಟನ್ಸಿ ಜೊತೆ ತಂಡದಲ್ಲೂ ಕೂಡ ಸ್ಥಾನ ಕಳೆದುಕೊಂಡು ದಾರಿ ಕಾಣದಂತೆ ಕುಳಿತಿದ್ದಾರೆ. ಹಾಗೆ ಮುಂಬೈ ಬಿಡೋ ಮಾತು ಕೂಡ ಕೇಳಿ ಬರ್ತಿದೆ. ಹೀಗಾಗಿ ಸೂರ್ಯಕುಮಾರ್ ನಡೆ ಸಾಕಷ್ಟು ಕುತೂಹಲವನ್ನು ಕೆರಳಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.